ಹೆಂಡ್ತಿ ಸೌಂದರ್ಯ ಗಂಡಂಗೆ ಕಾಣಿಸಲ್ಲ, ಹ್ಮ್ ಹಂಗೆ ಈ ಗಂಡನ ಒಳ್ಳೆತನ ಒಳ್ಳೆ ಗುಣ ಹೆಂಡ್ತಿ ಕಾಣಿಸಲ್ಲ. ಏನಂತೀರಿ? ನಿಜನ ಸುಳ್ಳ? ಗಂಡ ಸರಿಯಾಗಿದ್ರೆ ಒಳ್ಳೆ ಗುಣ ಕಾಣಿಸ್ತತೆ. ನೀನ್ ಅಡ್ಡದಾರಿ ಹಿಡಿದ್ರೆ ಇನ್ನೇವಾಗ ಒಳ್ಳೆ ಗುಣ ಕಾಣಿಸ್ತತೆ. ಹಲೋ ಹಲೋ, ಹೇಳ. ಇದು ಪವಿತ್ರ ಅವರಾ? ಹೌದು, ನೀವ್ಯಾರು? ನಾನು ದಿನೇಶ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಹಾ, ಚೆನ್ನಾಗಿದ್ದೀರಾ? ಹ್ಞೂ ಆರಾಮಿದ್ದೀನಿ. ನೀವು? ನಾನು ಇವಾಗ ಒಂದು ಅರ್ಧ ಗಂಟೆ ತನಕ ಇರಲಿಲ್ಲ, ಇವಾಗ ಸ್ವಲ್ಪ ಬಿಟ್ಕೊಂಡ್ಮೇಲೆ ಯಾಕೋ ಅರಳ್ತಾ ಇದ್ದೀನಿ, ಆರಾಮಾಗಿದ್ದೀನಿ. ಏನು ಸತ್ತೋಗಿದ್ದ? ಸತ್ತೋಗಿದ್ರೆ ನಿಮ್ಗೆ ಫೋನ್ ಮಾಡ್ಬಿಟ್ಟು ಏನು ಮಾತಾಡಕ್ಕೆ ನಾನು ದೆವ್ವನ? ಸರಿಯಪ್ಪ, ನಾನು ಊಟ ಮಾಡ್ತೀನಿ, ಊಟ ಮಾಡಿಬಿಟ್ಟು ಮಾಡ್ತೀನಿ. ಅಯ್ಯೋ, ಮಾಡೋಕ್ಕಿಂತ ಮುಂಚೆ ನಾನು ಊಟ ಮಾಡಬೇಕು. ಊಟ ಮಾಡೋಕ್ಕೂ ಮುಂಚೆ ಒಂದು ಒಳ್ಳೆ ಮಾತು ಹೇಳ್ಬಿಟ್ಟು ಊಟ ಮಾಡೋಣ ಅಂತ ನಾನು ನಿಮಗೆ ಫೋನ್ ಮಾಡಿರೋದು. ಹೇಳಪ್ಪ. ಈಗ ನಿಮಗೆ ಎಟರ್ನಲ್ ಟ್ರೂತ್ ಅಂತ ಗೊತ್ತಾ ನಿಮಗೆ? ಎಟರ್ನಲ್ ಟ್ರೂತ್ ಹಾಂ ಅಂದರೆ ಕನ್ನಡದಲ್ಲಿ ತ್ರಿಕಾಲ ಸತ್ಯ ಅಂತಾರೆ. ಹಾಂ, ಯಾರು ಒಪ್ಕೊಳ್ಳಿ ಬಿಡ್ಲಿ, ಸತ್ಯ ಸತ್ಯನೇ. ಏನಂತೀರಾ? ಸತ್ಯವೇ ನಮ್ಮ ದೇವರು, ಸತ್ಯವೇ ನಮ್ಮ ತಾಯಿ ತಂದೆ. ಹೌದು, ಸತ್ಯವೇ ನಮ್ಮ ಬಂಧು ಬಳಗ. ಅದು ಅಲ್ಲದೆ ನಾನು ಕುಡಿದ ಮೇಲೆ ಹಂಗೆ ಸುಳ್ಳು ತಟವಟ ಹೇಳಲ್ಲ. ನಾನು ಹೇಳೋದು ನಿಜ ಅಂದರೆ ನಿಜಾನೇ. ಇನ್ನೊಂದು ಹೇಳ, ಹಾಂ, ಊಟ ಮಾಡ್ಬೇಕಾರೆ ಮಾತನಾಡಬಾರದು. ಮಾತನಾಡಿದರೆ ಗಂಟ್ಲಲ್ಲಿ ಸಿಕ್ಕಾಕೊಂಡು ಸಾಯ್ತಾರೆ. ಅಲ್ಲ, ನೀವು ಅನ್ನ ತಿಂತಾ ಇದ್ದೀರಾ ಅಥವಾ ಮಣ್ಣು ತಿಂತಾ ಇದ್ದೀರಾ ಗಂಟ್ಲಿಗೆ ಸಿಗಾಕೊಳ್ಳೋಕ್ಕೆ? ಅನ್ನ ತಿನ್ನದೆ ಊಟ ಮಾಡ್ಬೇಕಾರೆ ಯಾರು ಮಾತಾಡಬಾರ್ದು. ಸತ್ಯವೇ ಜಯವು ಅದು ಇದಂತ ಮಾಡ ಮೂಳ ಮಾತಾಡ್ತಿದೀಯಾ? ಸತ್ಯ ಹೇಳಿದ್ರೆ ಎಲ್ರಿಗೂ ಹಿಂಗೇನೆ ಆಗೋದು. ಆದರೆ ನೋಡಿ, ಇವತ್ತಿನ ದಿವಸ ಅಯ್ಯೋ ಕಟ್ ಮಾಡಿಬಿಟ್ರಲ್ಲ, ಮತ್ತೆ ಮಾಡಬೇಕು. ಒಂದು ನಿಮಿಷ ನಿಮಗೆ ನನ್ನ ಮಾತು ಕೇಳಿಸ್ಕೊಳಕ್ಕೆ ಏನು ದೊಡ್ಡರಾಗ? ದೊಡ್ಡರೋಗ? ನಿನಗೇನು ದೊಡ್ಡರೋಗ? ಅದೇ ಹೇಳಕ್ ಬರ್ತಾ ಇದ್ರೆ ಕಟ್ ಮಾಡ್ತೀರಲ್ಲ. ಏನು ನಿಮ್ಮ ಏನ್ ಹೇಳೋದು? ನೀವ್ ಯಾರು? ನಾನು ದಿನೇಶ. ದಿನೇಶ? ಹ್ಞೂ. ಯಾವ ದಿನೇಶ? ಯಾವ ಊರು? ನಾನು ಬೆಂಗಳೂರವನೇ. ಹಾ, ನೋಡಿ, ಇವತ್ತಿನ ಪ್ರಪಂಚದಲ್ಲಿ ನಾನು ಮದುವೆಗೆ 10 ವರ್ಷ ಆಗೈತೆ. ಈ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಹೆಂಡ್ತಿ ಸೌಂದರ್ಯ ಗಂಡಂಗೆ ಕಾಣಿಸಲ್ಲ, ಹಂಗೆ ಈ ಗಂಡನ ಒಳ್ಳೆತನ ಒಳ್ಳೆ ಗುಣ ಹೆಂಡ್ತಿ ಕಾಣಿಸಲ್ಲ. ಏನಂತೀರಿ? ನಿಜನ ಸುಳ್ಳ? ಗಂಡ ಸರಿಯಾಗಿದ್ರೆ ಒಳ್ಳೆ ಗುಣ ಕಾಣಿಸ್ತತೆ. ನೀನ್ ಅಡ್ಡದಾರಿ ಹಿಡಿದ್ರೆ ಇನ್ನೇವಾಗ ಒಳ್ಳೆ ಗುಣ ಕಾಣಿಸ್ತತೆ. ಮಾವು, ನೀನೇನಾರು ದುರ್ಬೀನ್ ಹಾಕೊಬಂದು ನಂದು ಹೋಗೋ ಬರೋ ನೋಡಿದ್ದೆ. ನೀನು ಒಳ್ಳೆ ಹೆಂಗೋ ಒಳ್ಳೆ ಬೇಕಾದಂಗೆ ಮಾತಾಡಬೇಡ. ನನಗಿರೋ ದಾರಿಯಲ್ಲೇ ಹೋಗೋಕ್ಕಾಯ್ತಾ ಇಲ್ಲ, ಇಲ್ಲಿ ಅಡ್ಡ ದಾರಿ ಬೇರೆ ಹೋಯ್ತಾರೆ. ಇಲ್ಲಿ ಅನ್ನ ತಿಂತಾ ಇದೆಯಾ? ಸ್ವಲ್ಪ ನೆಟ್ಟಿಗೆ ಮಾತಾಡೋ, ಒಳ್ಳೆ ಅನ್ನ ತಿನ್ನೋರ್ ಥರನೇ. ನಾನು ಏನು ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೊಂಡು ಮಾತಾಡಿ. ಯಾರಿಗ ನಿಮ್ಮ ಸಂಬಂಧಿಕರಿಗೆ ಯಾರಿಗಾನ ಫೋನ್ ಮಾಡಿ ನಮ್ಗೆ ತಲೆ ಜನ ಬರಬೇಡ, ಫೋನ್ ಇಡು. ಅಯ್ಯೋ, ಸಂಬಂಧಿಕರ ಅವರೆಷ್ಟು ಕೇಳಿ ಮತ್ತೆ ಮಾಡೋದು. ಮತ್ತೆ ಕಟ್ ಮಾಡ್ತಾ ಇದ್ರಿ. ಇವ್ರು ನಂಬರ್ ಯಾರು ಕೊಟ್ಟಿದ್ರು? ಕಾಲ್ ಮಾಡಿ ಕಾನ್ಫರೆನ್ಸ್ ಕಲೆಕ್ಷನ್ ಬನ್ನಿ. ಹಲೋ ಅಣ್ಣ, ನಮಸ್ಕಾರ. RJ ಸುನಿಲ್ ಮಾತಾಡೋದು. ತಾವು? ಹಲೋ ಸರ್, ಸಿದ್ದೇಶ್ ಅಂತಂದು. ಸಿದ್ದೇಶ್ ಅವರು ಯಾರು ನಂಬರ್ ಕಳಿಸಿದ್ರಿ? ನಮ್ಮ ಅತ್ತೆ ಸರ್. ಸರ್ ನಮ್ಮ ಅತ್ತೆ, ನಮ್ಮ ಮಾವನ ಹೆಣ್ಮಕ್ಳು. ಓಕೆ, ಕಾನ್ಫರೆನ್ಸ್ ಕಾಲ್ ಆಗ್ತೀರಾ ಅವ್ರಿಗೆ? ಮಾಡ್ತೀನಿ. The person you are speaking with has put your call on hold. Please stay on the line. ಹಲೋ, ಹಲೋ, ನಾನ್ ನಿನಗೆ ಫೋನ್ ಮಾಡಿದ್ದೆ, ಬಿಜಿ ಬಂತಲ್ಲ ಆಗ್ಲೇ, ಅದಕ್ಕೆ ಈಗ ಮಾಡಿದೆ. ಹೆಂಗ್ಸ ಆದ್ರ ಒಂದ್ ಲೆಕ್ಕ ಆಗ್ತಿತ್ತು. ಗಂಡ್ಸು ಕುಡ್ದು ಮಾತಾಡೋದು ನನಗೆ ತಲೆನ ಬೀಪಿ ಇರುತ್ತೆ. ಊಟ ಮಾಡ್ಕಡೆ ಮಾತಾಡ್ಬಾರ್ದು ಅಂತ ಎಷ್ಟು ಹೇಳಿದ್ರು ಕೇಳಂಗಿಲ್ಲ. ಒಂದ್ ಮನೆ ಮೇಲೆ ಫೋನ್ ಮಾಡಿ ನಮ್ಮ ಅಕ್ಕನ ಕೊಟ್ಟೆ. ಬೆಳಿಗ್ಗೆ ಮಾಡ್ತೀನಿ ನೋಡು. ಏನು ಅಪಾಯಿಂಟ್ಮೆಂಟ್ ಕೊಡ್ತಾ ಇದ್ದೀರಾ? ಯಾರಕ್ಕವ್ರು? ವಾರ್ನಿಂಗ್ ಕೊಡ್ತಾ ಇದ್ದೀನಿ. ನನಗೆ ವಾರ್ನಿಂಗ್ ಕೊಡ್ತೀರಾ? ಹೌದು, ರಾಂಗ್ ಟೈಮಲ್ಲಿ ರಾಂಗ್ ತರ ಮಾತಾಡಿದ್ರೆ ಎಲ್ಲರಿಗೂ ಕೊಡ್ತೀನಿ. ನಿನ್ಗೂ ಕೊಡ್ತೀನಿ, ನಿಮ್ಮ ಅಪ್ಪಗೂ ಕೊಡ್ತೀನಿ. ನಮ್ಮ ಅಪ್ಪನ ಸುದ್ದಿ ಬಂದರೆ ಏನಿಲ್ಲ ಇವಾಗ. ಮತ್ ಮುಟ್ಕೊಂಡು ಯಾರಂತ ಹೇಳು, ಇಲ್ಲಾಂದ್ರೆ ಅದ್ರ ಮೇಲೆ ಹೋಗ್ತದ ಮಾತು. ನಿಮ್ಗೇನು ಉಣ್ಮೆ ಅಮಾವಾಸ್ಯೆ ಹತ್ತತ್ರ ಬಂದ್ರೆ ಹಿಂಗೆ ಆಗುತ್ತಾ ಒಂಥರ ತಲೆ ಎಲ್ಲ? ಡೈಲಿ ಹಿಂಗೆ ಇರ್ತದ. ನಾನು ಒಂದ್ಸರಿ ಚೆಕ್ ಮಾಡಿಸ್ಕೊಳ್ಳಿ ಹಂಗಾರೆ ಹೋಗಿ ತಲೆನ.
ನಿನ್ ಫೋನಿಂದ ಲೈನಾಗ ಇರೋದು ನೀನೇ ಕಲೆಕ್ಷನ್ ಕೊಟ್ಟಿದ್ಯಾ ಸುಮ್ನೆ ಹೇಳ್ತಿದ್ದಪ್ಪ ನಿಜ ನನ್ ಬಿ ಪಿ ತರಿಸ್ಬೇಡ ನನಗೆ ಬೆಳಗಿನ ಸುಸ್ತಾಗಿ ನೋಡು. ಅಯ್ಯೋ ದೇವ್ರೆ, ಬಂದಿರೋ ಬಿ ಪಿ ಪುನಃ ಇನ್ನೆಲ್ಲಿಗೆ ಬರ್ತದ ಅದು? ಬಿ ಪಿ ಬಂದು ಆಗಲ್ಲ ಅರ್ಧ ಗಂಟೆ ಆಗೈತೆ ನಿಮಗೆ. ಅದನ್ನ ಕಟ್ಟ ನಿನ್ಗೇನಾಗೈತೆ ನೀನೇ ಹೇಳ್ತಿ ಇವಾಗ. ಅಲ್ಲ ನಾನೇನು ಡಾಕ್ಟ್ರ ಇಳ್ಸಕ್ಕೆ ನಿಮಗೆ? ನೇರವಾಗಿ ಪ್ರಶ್ನೆಗೆ ಉತ್ತರ ಕೊಡು. ನೀವ್ಯಾಕೆ ಒಳ್ಳೆ ಚಂಡಿ ಚಾಮುಂಡಿ ಆಡ್ದಂಗೆ ಆಡ್ತಾ ಇದ್ದೀರಲ್ಲ? ಭದ್ರಕಾಳಿನೋ. ಅಯ್ಯೋ ಹೊಟ್ಟೆಗೇನೋ ಬೀಳ್ತೈತಲ್ಲ ಅದಕ್ಕೆ ಹಿಂಗೆ ಆಡಿಸ್ತೈತೆ. ಹೊಟ್ಟೆಗೇನು ಇಲ್ಲದೆ ಇರ್ಬೇಕಾಗಿತ್ತು, ಚೆನ್ನಾಗಿರೋದು ಅವಾಗ. ಅದು ನಿಮಗೆ ಏನಾದ್ರು ಬಿದ್ದ ಮಾತ್ರ ಮಾತಾಡಿದ್ರೆ ನಾವು ಎನಿ ಟೈಮ್ ಹಿಂಗೆ ಇರ್ತೀವಿ. ಓಹೋ, ಏನಕ್ಕೆ ನಿಮಗೆ ಗಂಡಸರ ಮೇಲೆ ಇಷ್ಟೊಂದು ರೋಷ ದ್ವೇಷ ಎಲ್ಲ? ಕೆಟ್ಟ ಕೋಪ, ದೇಶ, ರೋಷ ಈ ತರ ಮಾತಾಡೋರು ಎದುರುಗಡೆ ಸಿಕ್ಕಿದ್ರೆ ಕರ್ದೇ ಹೋಗತ್ತು. ಎಲ್ಲಿಗೆ ಹೋಗ್ತೀನಿ ಗೊತ್ತಿಲ್ಲ. ಹಂಗಾರೆ ಬದಿಕತ್ತು ನಂದು ಬಡ ಜೀವ ಹಂಗಾರೆ ಇವತ್ತು. ಹಾ ಯಾವ ದೇವ್ರ ಮುಖ ನೋಡ್ಕೊಂಡಿದ್ದ ಬೆಳಗ್ಗೆ. ಹೌದಾ? ಆ್ಯಕ್ಚುಲಿ ಪವಿತ್ರ ನಿಮ್ಮ ಜೊತೆ ಅವಾಗಿಂದ ಮಾತಾಡ್ತಿರೋದು. ನನ್ನ ಹೆಸರು RJ ಸುನಿಲ್ ಅಂತ. ಸುನಿಲ್ಲ, ಬರೀ ಸುನಿಲ್ ಅಲ್ಲ, RJ ಸುನಿಲ್ ಅಂತ. ನಮ್ದೊಂದು ಕಾರ್ಯಕ್ರಮ ಇದೆ ಬಕ್ರಾ ಮಾಡೋದು. ಹಾ ಆ ಕಾರ್ಯಕ್ರಮಕ್ಕೆ ಸಿದ್ದಪ್ಪ ಅವರು ಮೆಸೇಜ್ ಕಳಿಸಿದ್ರು ನಿಮಗೆ ಬಕ್ರಾ ಮಾಡಿ ಅಂತ. ಓಕೆ. ಅದಕ್ಕೋಸ್ಕರ ಅಲ್ಲಿಂದ ಕಾಲ್ ಮಾಡ್ತಾ ಇದೀವಿ ನಾವು ಅಷ್ಟೇ. ನಮ್ಮಿಂದ ತಪ್ಪ ಮಾತಾಡಿದ್ರೆ ಸಾರಿ. RJ Sunil. Prank calls.